ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿಂದು ಹಮ್ಮಿಕೊಂಡಿದ್ದ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ರಾಜೇಶ್ ಎನ್ ಹೊಸಮನಿ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಯಲ್ಲಾ ರಮೇಶ್ ಬಾಬು, ಮಾನಸಿಕ ಆರೋಗ್ಯ ಅನುಷ್ಠಾನಾಧಿಕಾರಿ ಡಾ ಕೆಜಿ ವೀರೇಂದ್ರ ಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ ಎನ್ ಬಸವರೆಡ್ಡಿ, ಮನೋರೋಗ ತಜ್ಞ ನಂದಕಿಶೋರ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ನ್ಯಾಯಮೂರ್ತಿ ರಾಜೇಶ್ ಎನ್ ಹೊಸಮನಿ, ಜಾಗತಿಕವಾಗಿ 2% ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅದರಲ್ಲೂ 2023ರಲ್ಲಿ ಭಾರತದಲ್ಲಿ 1,72,000 ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸುವ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಅರಿವು ಮೂಡಿಸಬೇಕಾಗಿದೆ ಎಂದರು. ಶ್ರೀಮಂತರು ಕೂಡ ಆಮೇಲೆ ಅವರು ಎಕನಾಮಿಕಲಿ ಚೆನ್ನಾಗಿರೋರು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆ ನಿಟ್ಟಿನಲ್ಲಿ ಇದೊಂದು ಅವೇರ್ನೆಸ್ ಮೂಡಿಸೋ ಸಮಾನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಡಾಕ್ಟರ್ ಜಿಕೆ ವೀರೇಂದ್ರ ಕುಮಾರ್, ಮಾನಸಿಕ ತೊಂದರೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗುತ್ತಿವೆ. ಈ ಸಂಬಂಧ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಜೊತೆಗೆ ಆಪ್ತ ಸಮಾಲೋಚನೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಅವರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಹಾಕಿ ಅವರಿಗೆ ಆ ಕಾಯಿಲೆಯಿಂದ ಹೊರಗೆ ಬರಕ್ಕೆ ನಾವು ಪ್ರಯತ್ನ ಮಾಡಬೇಕು. ಡಾಕ್ಟರ್ ನಂದಕಿಶೋರ್ ರೆಡ್ಡಿ, 15ರಿಂದ 30 ವರ್ಷ ವಯೋಮಾನದವರಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಈ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. 50% of the population, that is 15 to 30 years of age, are very impulsive in nature. ಅಂದ್ರೆ ತುಡಿತ ಜಾಸ್ತಿ ಇರುತ್ತೆ, ಬೇಗ ಇಂಪಲ್ಸಿವಿಟಿ ಜಾಸ್ತಿ ಇರುತ್ತೆ. ಸೊ ಚಿಕ್ಕ ವಿಷಯಕ್ಕೂ ನಿರ್ಧಾರ ದುಡುಕವಾಗಿ ತಗೊಂಡು ಏನ್ ಮಾಡ್ತಾರೆ, ದೇ ಕ್ಯಾನ್ ಕಮಿಟ್ ಸುಸೈಡ್. ಡಾಕ್ಟರ್ ಎನ್ ಬಸರೆಡ್ಡಿ, ಜನಸಾಮಾನ್ಯರು ಆತ್ಮಹತ್ಯೆಗೆ ಒಳಗಾಗದಂತೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ ಎಂದರು. ಇಂಪಾರ್ಟೆಂಟ್ ಪಬ್ಲಿಕ್ ಅಲ್ಲಿ ತುಂಬಾ ಫೇಮಸ್ ಇರೋದು, ಅವ್ರು ಕೆಟ್ಟದ್ದು ಮಾಡಿ ತೋರಿಸ್ಬಿಟ್ರೆ ಎಲ್ಲೂ ಪ್ರೇರೇಪಣೆ ಆಗ್ತಾರೆ. ನಾವು ಯಾಕೆ ಮಾಡ್ಬೋದು, ಅವನೇ ಮಾಡಿದ್ರು. ಅವಾಯ್ಡ್. ನಾನು ಹೇಳದಿಷ್ಟೇ, ಒಂದು ಈ ಸೂಸೈಡ್ ಅನ್ನೋದು ಏನಿದೆಯಲ್ಲ, ಇಡಿದೆ ಒಬ್ಬನು ಪ್ರೇರೇಪಿಸೋನು ಅವ್ನು ಮಾಡ್ಕೊಳ್ಳೋನು, ಎಲ್ಲವೂ ಕ್ರೈಮೇ.